ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ತರ ನಿರ್ಬಂಧಗಳನ್ನ ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ ದಮ್ಮಿದ್ರೆ, ಆ ತರ ಗಡ್ಸಿದ್ರೆ ನಿಮ್ಗೆ ಮಾತಾಡಿ ನೋಡೋಣ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ಆನ್ ಅಫಿಷಿಯಲ್ ರೆಕಾರ್ಡ್. ಆಗೆಲ್ಲ ಮನೆಯಲ್ಲಿದ್ದಂಥ ಒಡವೆಗಳನ್ನೆಲ್ಲ ತಗೊಂಡೋಗಿ ದೇಶಕ್ಕೋಸ್ಕರ ಕೊಟ್ಟರು. ನರೇಂದ್ರ ಮೋದಿ ಏನಾನ ಹೇಳಿದಾರ ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನು ಹೇಳಿದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆಗಿರೋ ತಂದ್ಕೊಡಿ ಅಂತ ಹೇಳಿಲ್ಲ. ನೀವು ಮನೆ ಆಳ್ರೋ ಹೊತ್ತು ಮನೆಯಿಂದ ತಂದ್ಕೊಡಿ ಅಂದ್ರಿ. ಗೌರವಾನ್ವಿತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾತ್ರಿ ಹೊತ್ತು ಊಟ ಬಿಡಿ ಅಂತ ಹೇಳಿದ್ರು. ದೇಶದ ಒಳಿತಿಗೋಸ್ಕರ ಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆ ನಿಲ್ಲಬೇಕು, ಊಟ ಬಿಡಿ ಅಂದ್ರು. ಎಲ್ಲರೂ ಊಟ ಬಿಟ್ರು, ಒಂದು ಹೊತ್ತು ಊಟ ಬಿಟ್ರು. ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಫಸ್ಟ್ ಅದರ ಪ್ರಾಯೋಗಿಕ ಆಗಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲೇ ಆಯಿತು. ಅವರ ಹೆಂಡತಿ ಮಕ್ಕಳಿಗೆ ಹೇಳಿದ್ರು. ಅವರು ನಿಮ್ಮ ಚಿದಂಬರನ್ ಹೇಳಿದ್ರು, ಕಾಂಗ್ರೆಸ್ಸಿನ ಮಂತ್ರಿ ಆಗಿದ್ದಲ್ಲ ಅವರು, ಪೆಟ್ರೋಲ್ ಡೀಸೆಲ್ನ ಕಡಿಮೆ ಯೂಸ್ ಮಾಡಿ ಅಂದ್ರು. ಚಿನ್ನ ಕಡಿಮೆ ಮಾಡಿ ಅಂದ್ರು. ವೀರಪ್ಪ ಮೊಯ್ಲಿ ಏನ್ ಹೇಳಿದ್ರು? ಕಡಿಮೆ ಮಾಡಿ ಅಂದ್ರು. ರಾತ್ರಿ ಹೊತ್ತು ಪೆಟ್ರೋಲ್ ಬಂಕೆ ಬಂದ್ ಮಾಡಿ ಅಂದ್ರು. ನರೇಂದ್ರ ಮೋದಿ ಏನಾನ ಬಂದ್ ಮಾಡಿ ಅಂತ ಹೇಳಿದಾರ? ನಿಮ್ಮ ಮನೆ ಚಿನ್ನ ತಂದು ಕೊಡು ಅಂತ ಕಾಂಗ್ರೆಸ್ ಅವ್ರಿಗೆ ಯಾರಾದ್ರೂ ಕೇಳಿದಾರ? ಅವ್ರು ಕೇಳಿರೋ ಅಂಥದ್ದು ಮಿತವ್ಯಯ ಮಾಡಿ. ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಥರ ಚಿನ್ನ ತಂದು ಕೊಡಿ ಅಂತ ಹೇಳಿಲ್ಲ ಅವರು. ಕಾಂಗ್ರೆಸ್ ಪಾರ್ಟಿ ಥರ ಊಟ ಬಿಡಿ ಅಂತಲೂ ಹೇಳಿಲ್ಲ. ಪೆಟ್ರೋಲ್ ಖರೀದಿ ಮಾಡಬೇಡಿ, ರಾತ್ರಿ ಹೊತ್ತೆಲ್ಲ ಬಂಕ್. ಇನ್ನೂ ಇವತ್ತು 2 ತಿಂಗಳಿಗಾಗಷ್ಟು ಕ್ರೂಡ್ ಆಯಿಲ್ ನಮ್ಮ ಹತ್ರ ಇನ್ನೂ ಇದೆ. ಆ ಥರದ ವ್ಯವಸ್ಥೆಯನ್ನ BJP ಸರ್ಕಾರ, ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನೀವು ಬಾಯ್ ಬಾಡಿಗೆ ಆಗುತ್ತೆ, ನೀವು ಖರ್ಚು ಮಾಡ್ರಿ. ಸಾಮಾನ್ಯ ಜನ ತಾನೇ ಮಾಡೋದು ಇದೆಲ್ಲರೂ ಕೂಡ. ನಾವು ಕೂಡ ಮಾಡ್ತೀರಿ, ಜನಸಾಮಾನ್ಯರು ಮಾಡ್ತಾರೆ. ನೀವು ಈಗ ಮಾಡಿ. ಕಾಂಗ್ರೆಸ್ ಅವರು ನಿಮ್ಮ ಮನೆಗೆ ಚಿನ್ನ ಗಟ್ಟಿ ತಗೊಂಡೋಗಿ ಪರ್ಚೇಸ್ ಮಾಡಿ ಕೊಟ್ಕೊಳ್ಳಿ. ನೀವು ಕಾಂಗ್ರೆಸ್ ಅವರು ಪೆಟ್ರೋಲಿಗೆ ಏನೋ ನೀವು ದಿನಕ್ಕೆ 10 ಲೀಟ್ರ್ ಯೂಸ್ ಮಾಡ್ತಾ ಇದ್ದಾರೆ, 20 ಲೀಟ್ರ್ ಯೂಸ್ ಮಾಡಿ ನೀವು. ಆದರೆ ಜನಸಾಮಾನ್ಯರು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಹಲವಾರು ಅಧಿಕಾರಿಗಳು, ನೆನ್ನೆ ಒಬ್ಬ ನ್ಯಾಯಾಧೀಶರು ಕೂಡ ಸೈಕಲ್ ಮೇಲೆ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀರಿ. ಇವತ್ತು ಕೇಂದ್ರದ ಸಚಿವರುಗಳು ಕೂಡ ಮಾಸ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಜನಸಾಮಾನ್ಯರು ಇದಕ್ಕೆ ಬೆಂಬಲವನ್ನ ಕೇಳಿದ್ದಾರೆ ನರೇಂದ್ರ ಮೋದಿ. ಇದು ಒತ್ತಡ ಅಲ್ಲ.